ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಸಂದೀಪ್ ಗೌಡ. ಸ್ನೇಹಿತರೆ, ಎಲ್ಲರಿಗೂ ತಿಳಿದಿರೋಂಗೆ ಇವತ್ತು ಮೊದಲನೇ ಆಷಾಢ. ಈ ಆಷಾಢ ಟೈಮಲ್ಲಿ ನಮ್ಮ ದುರ್ಗಾ ಪರಮೇಶ್ವರಿ ಆಗಲಿ, ಚಾಮುಂಡೇಶ್ವರಿ ಆಗಲಿ, ಆ ಟೆಂಪಲ್ಗಳಿಗೆ ಜನಗಳು ಭೇಟಿ ಮಾಡೋದು ತುಂಬಾ ಇರುತ್ತೆ. ಈಗ ಮೈಸೂರು ನಮ್ಮ ನಾಡದೇವತೆ ಚಾಮುಂಡೇಶ್ವರಿಗೆ ಅಷ್ಟು ಲಕ್ಷಾನುಗಟ್ಟಲೆ ಜನ ಒಂದೇ ದಿನ ವಿಸಿಟ್ ಮಾಡ್ತಾರೆ. ಹಾಗೆಯೇ ಈಗ ನಮ್ಮ ಬೆಂಗಳೂರಲ್ಲಿ ವಿದ್ಯಾರಣ್ಯಪುರದಲ್ಲಿರುವಂಥ ಶ್ರೀ ಕಾಳಿಕಾ ದುರ್ಗಾ ಪರಮೇಶ್ವರಿಗೂ ಅಷ್ಟೇ ವೀಕ್ಷಕರೇ, ಇವತ್ತು ಬೆಳಗ್ಗೆ ತುಂಬಾ ಭಕ್ತಾದಿಗಳ ದಂಡು ಸೇರಿತ್ತು. ಅಲ್ಲಿ ಲೈನ್ಗಳೇ ನೋಡಿರೋ ಒಂದು ಅರ್ಧ ಕಿಲೋಮೀಟ್ರು ಲೈನ್ಗಳು ಫ್ರೀ ಆಗಲಿ, ಮತ್ತು 100 ರೂಪೀಸ್ ಟಿಕೆಟಿಗಾಗಲಿ ತುಂಬಾ ದೊಡ್ಡ ಲೈನ್ಗಳಿದ್ದು ಅಲ್ಲಿ. ಮತ್ತು ಅದರಲ್ಲೂ ಕೂಡ ಈ ನಿಂಬೆಹಣ್ಣಿನ ದೀಪ ಆಗಲಿ, ಅಥವಾ ಬೆಲ್ಲದ ದೀಪ ಆಗಲಿ, ಅಥವಾ ಕುಂಬಳಕಾಯಿ ದೀಪ ಆಗಲಿ, ಅದನ್ನು ಕೂಡ ತುಂಬ ಜನ ತರ್ತಾನೂ ಇದ್ದರು. ಮತ್ತು ಅಲ್ಲೇ ಕೂತ್ಕೊಂಡು ತುಂಬ ಜನ ಮಾಡಿಕೊಂಡು, ಅಷ್ಟು ಕ್ರೌಡಲ್ಲಿ ಅದನ್ನು ಮಾಡಿಕೊಂಡು ಅಲ್ಲೆಯ ತಾಯಿ ಶ್ರೀ ಕಾಳಿಕಾ ದುರ್ಗಾ ಪರಮೇಶ್ವರಿಗೆ ಅವರು ಮೇಯ್ನ್ ಇದ್ರ ಹತ್ರನೇ, ಆರ್ಚ್ ಹತ್ರನೇ ಅವರು ತುಂಬಾ ಇಲ್ಲಿ ದೀಪ ಎಲ್ಲ ಬೆಳಗ್ತಾಯಿದ್ರು ನೋಡಿ. ಇಲ್ಲೆಯ ಅವರು ಒಳಗಡೆಗೆ ಎಂಟ್ರಿ ಇಲ್ಲ ಇವರಿಗೆ. ಯಾರ್ಯಾರು ನೀವು ನಿಂಬೆಹಣ್ಣಿನ ದೀಪ ಆಗಲಿ, ಅಥವಾ ಕುಂಬಳಕಾಯಿ ದೀಪ ಆಗಲಿ, ಅಥವಾ ಬೆಲ್ಲದ ದೀಪ ಆಗಲಿ, ಏನೇನು ತೊಗೊಬಂದಿರ್ತೀರ ಅದನ್ನು ನೀವು ಇಲ್ಲೇ ಆಚೆ ಕಡೆನೇ, ಅದ್ರ ಕಡೆ ಆಚೆನೇ ನಿಂತ್ಕೊಂಡು ನೀವು ತಾಯಿಗೆ ಬೆಳಗಬೇಕು ವೀಕ್ಷಕರೇ. ಏನಕ್ಕೆ ಅಂದರೆ ಇವತ್ತು ತುಂಬ ಜನ ಇರೋದ್ರಿಂದ ಒಳಗಡೆ ಬಿಡಲ್ಲ. ಹಾಗಾಗಿ ಈ ಕಡೆ ಸೈಡಲ್ಲಿ ಒಂಚೂರು ಅದನ್ನು ದೀಪ ಬೆಳಗೋಕ್ಕಾಗಿ ಜಾಗ ಮಾಡಿದ್ದಾರೆ. ಅಲ್ಲಿ ನಾವು ಪ್ರತಿಯೊಬ್ಬರು ಹೋಗಿ ಅದಕ್ಕೆ ತಾಯಿಗೆ ಶ್ರೀ ಕಾಳಿಕಾ ದುರ್ಗಾ ಪರಮೇಶ್ವರಿಗೆ ನೀವು ಏನಾದ್ರು ಹರಿಸ್ಕೊಂಡಿದ್ರೆ, ಅಥವಾ ಏನಾದ್ರು ಆಗಬೇಕು ಕೆಲಸ ಅಂದ್ಕೊಂಡಿದ್ರೆ ಹೋಗಿ ನೀವು ಬೇಡ್ಕೋಬೋದು ಮತ್ತು ಈ ದೀಪನ ಹಚ್ಬೋದು ವೀಕ್ಷಕರು. ಅದರಲ್ಲೂ ಕೂಡ ಈ ಆಷಾಢದ ದಿನ ನೀವು ತುಪ್ಪದ ದೀಪ ಆಗಲಿ, ಅಥವಾ ಯಾವುದೇ ನಿಂಬೆಹಣ್ಣಿನ ದೀಪ ಆಗಲಿ, ಅಥವಾ ಕುಂಬಳಕಾಯಿ ದೀಪ ಆಗಲಿ, ಏನೇ ದೀಪನ ಹಚ್ಚಿರೆ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ ಅಂತ ವೀಕ್ಷಕರೇ. ಇಲ್ಲಿ ಇನ್ನೂ ವಿಶೇಷಗಳಿದ್ದಾವೆ ವೀಕ್ಷಕರೇ. ಈ ಕಾಳಿಕಾ ದುರ್ಗಾ ಪರಮೇಶ್ವರಿ ಟೆಂಪಲಲ್ಲಿ ನೀವೇನಾದರೂ ಮಡ್ಲಕ್ಕಿ ತಂದಿದ್ರೆ, ಮಡ್ಲಕ್ಕಿನೂ ಕೂಡ ಒಳಗಡೆ ಎಲ್ಲ ಸ್ಪೆಸಿಫಿಕ್ಕಾಗಿ ಇಟ್ಟಿದ್ದಾರೆ. ಬೆಲ್ಲಕ್ಕಾಗಿ, ಅಕ್ಕಿಗಾಗಲಿ, ಸೀರೆ ಏನೇ ತಂದಿದ್ರು ಅಲ್ಲಿ ನೀವು ಕೊಡ್ಬೋದು. ಅಲ್ಲಿ ಅವರು ಎಲ್ಲ ಸ್ಪೆಸಿಫಿಕ್ ಪ್ಲೇಸಿಗೆ ಹುಯ್ತು ಇಟ್ಕೊಳ್ತಾರೆ ವೀಕ್ಷಕರೇ. ಮತ್ತು ಇನ್ನೊಂದಂದರೆ ಇಲ್ಲಿ ವಿಜಯದುರ್ಗ ಮತ್ತು ಯಾಕ್ಷಿಣಿ ದೇವಿ, ಮತ್ತು ತುಂಬಾ ಹಾಗೇನೆ ಎಲ್ಲ ದೇವರುಗಳನ್ನು ನೀವು ಇಲ್ಲಿ ನೋಡ್ಬೋದು ಒಳಗಡೆ, ಟೆಂಪಲ್ ಒಳಗಡೆ. ಯಾಕ್ಷಿಣಿ ದೇವಿದು ಅಷ್ಟೇ ತುಂಬಾ ವಿಶೇಷ. ನೀವೇನೇ ಕಷ್ಟಗಳು ಅಂದ್ಕೊಂಡಿದ್ರು, ಕಾರ್ಯಗಳು ಅನ್ಕೋಬೇಕು ಅಂತಿದ್ರು ಅಲ್ಲಿ ಪೇಪರ್ ಕೊಡ್ತಾರೆ. ಪೇಪರಿಗೆ ಬರೆದು ತಾಯಿ ಯಾಕ್ಷಿಣಿ ದೇವಿಗೆ ಕಟ್ಬೋದು ವೀಕ್ಷಕರೇ. ಹಾಗಾಗಿ ತುಂಬಾ ವಿಶೇಷ. ನೀವೇನಾದರೂ ಆಷಾಢದಲ್ಲಿ ನೀವೇನಾದ್ರು ಬರಬೇಕು ಇಲ್ಲಿಗೆ ಅಂತಿದ್ರೆ, ಇದು ದುರ್ಗಾ ಲೇಔಟು ಅಂತ ವಿದ್ಯಾರಣ್ಯಪುರದಲ್ಲಿರೋದು. ಅಲ್ಲಿಗೆ ನೀವು ಬಂದರೆ ನೀವು ಎಲ್ಲ ಫ್ರೈಡೇ ಎಲ್ಲ ಬರೋಕ್ಕೆ ಹೋಗ್ಬಿಡಿ, ತುಂಬ ಜನ ಇರ್ತಾರೆ. ಇನ್ನು ನೆಕ್ಸ್ಟ್ ಫ್ರೈಡೇ, ಈ ಫ್ರೈಡೇನೇ ಎಷ್ಟು ಜನ ಇದ್ದಾರೆ. ಸಂಜೆ ಅಂತೂ ಇನ್ನೂ ಲೈನ್ ತುಂಬಾ ದೊಡ್ಡದಿರುತ್ತೆ. ಸಂಜೆ ಆಗಲಿ, ಮತ್ತು ನೆಕ್ಸ್ಟ್ ಫ್ರೈಡೇ ಆಗಲಿ, ಸ್ಯಾಟರ್ಡೆ ಸಂಡೇಸ್ ಬನ್ನಿ. ಮಾರ್ನಿಂಗ್ ಬಂದರೆ ನೀವು ಕ್ಲೀನಾಗಿ ತಾಯಿನ ಕಾಳಿಕಾ ದುರ್ಗಾ ಪರಮೇಶ್ವರನ ಕ್ಲೀನಾಗಿ ನೀವು ಪೂಜೆ ಮಾಡಿಸ್ಕೊಂಡು ಹೋಗ್ಬೋದು, ನೋಡಿಕೊಂಡು ದರ್ಶನನೂ ಮಾಡ್ಕೊಂಡು ಹೋಗ್ಬೋದು ವೀಕ್ಷಕರೇ. ಇಲ್ಲಿ ವಿಶೇಷವಾಗಿ 30 ರೂಪೀಸ್ಗೆ, 100 ರೂಪೀಸ್ಗೆ ಮತ್ತು ಫ್ರೀ ದರ್ಶನವೂ ಇದ್ದೇ ಇರುತ್ತೆ. ನೀವು ಯಾವುದಕ್ಕಾದ್ರು ಹೋದ್ರೂ 100 ರೂಪೀಸ್ ಹೋದ್ರೂ 1 ಅವರ್ ತೊಗೊಳುತ್ತೆ. ಒಂದು ನಾರ್ಮಲ್ ಫ್ರೀ ದರ್ಶನ ಆದರೆ ಒಂದು 2 ಅವರ್ಸ್ ಒಳಗೆ ಈ ದಿನ ಅಂದರೆ ಆಷಾಢ ಟೈಮಲ್ಲಿ ನಿಮಗೆ ಟೈಮ್ ತೊಗೊಳುತ್ತೆ ವೀಕ್ಷಕರೇ. ತುಂಬ ವಿಶೇಷವಾದ ಶಕ್ತಿ ದೇವತೆ ಇದು. ಆ್ಯಕ್ಚುಲಿ ತುಂಬಾ ವಿಶೇಷ. ಅಂದರೆ ಇಷ್ಟು ಜನ ಬರ್ತಾರೆ, ಇಲ್ಲಿಗೂ ಒಂದು 50,000 ಜನ ಮೇಲೇ ಬರ್ತಾರೆ ಆ್ಯಕ್ಚುಲಿ. ಹಾಗಾಗಿ ಪ್ರತಿಯೊಬ್ಬರಿಗೂ ಇವತ್ತು ನಡೆದ ಆಷಾಢದ ಬಗ್ಗೆ, ಆಷಾಢದ ಎಷ್ಟು ಜನ ಸೇರಿದ್ರು, ಹೇಗೆ ನಡೀತಾ ಇದೆ ಅನ್ನೋದೊಂದು ವಿಶೇಷ ವೀಡಿಯೋನ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಕ್ಲಿಪ್ಸ್ನ ತೊಗೊಂಡು ಪ್ರತಿಯೊಬ್ಬರಿಗೂ ತೋರಿಸೋಣ ಅಂತ ವೀಕ್ಷಕರೇ. ಹಾಗಾಗಿ ಒಂದು ಸ್ಮಾಲ್ ವೀಡಿಯೋ ಮಾಡಿದ್ದೀನಿ. ಪ್ರತಿಯೊಬ್ಬರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಒಳ್ಳೊಳ್ಳೆ ಗುಡ್ ಕಂಟೆಂಟ್ ವೀಡಿಯೋಗಳನ್ನ ಶೇರ್ ಮಾಡ್ತಾ ಇರ್ತೀನಿ ವೀಕ್ಷಕರೇ. ನೀವು ವಿಸಿಟ್ ಮಾಡಿ ಇಲ್ಲಿಗೆ. ತುಂಬಾ ಒಳ್ಳೆಯ ದೇವರು ವೀಕ್ಷಕರೇ. ಥ್ಯಾಂಕ್ ಯು ಸೋ ಮಚ್.